ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಾನು ಇವತ್ತು ಎಲ್ಲ ಕ್ರಷರ್ಸು ಬ್ಯಾನ್ ಮಾಡೋಕ್ಕೆ ರೆಡಿ ಇದ್ದೀನಿ. ನನ್ನ ಕ್ರಷರ್ಗಳಿಂದ ಆಗಬೇಕಾಗಿರೋದು ಏನೂ ಇಲ್ಲ. ಅವರು ಕ್ರಷರ್ ಓನರ್ ಲೈಸೆನ್ಸ್ನ ಬೇಕಾಗಿ ಕ್ಯಾನ್ಸಲ್ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರೆ. ಸೊ ದಯವಿಟ್ಟು ಯಾರೇ ಆಗಲಿ ನಿಮ್ಮ ರೇಷನ್ ಅಂಗಡಿಯಲ್ಲಿ ಫ್ರೀಯಾಗಿ ಅಕ್ಕಿ ಕೇಳಿ. ಯಾರಾದರೂ ದಯವಿಟ್ಟು ಯಾರ ರೇಷನ್ ಕಾರ್ಡ್ ಅಂಗಡಿಯವ್ರು 20 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಕ್ಷೇತ್ರದ 150ಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿರುವ ಯುವ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮಂಗಳವಾರ ಕ್ಷೇತ್ರದ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಹಿರೇನಾಗವಲ್ಲಿ ಗ್ರಾಮಕ್ಕೆ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳ ತಂಡದ ಜೊತೆಗೆ ತೆರಳಿ ಜನರ ಸಮಸ್ಯೆಗಳನ್ನು ಅರಿತು ಅಲ್ಲೇ ನೆರೆದಿದ್ದ ಅಧಿಕಾರಿಗಳಿಗೆ ಆದಷ್ಟು ಬೇಗ ಬಗೆಹರಿಸಲು ಸೂಚಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್, ಗ್ರಾಮಸ್ಥರ ವಿವಿಧ ಸಮಸ್ಯೆಗಳ ಕುರಿತು ಗಮನಕ್ಕೆ ತಂದಿದ್ದು ಆದಷ್ಟು ಬೇಗ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು. ನಾನು ಎಂದಿಗೂ ರೈತರ ಯುವಕರ ಉಜ್ವಲ ಭವಿಷ್ಯಕ್ಕೆ ನನ್ನ ಕೈಲಾದಷ್ಟು ಸಹಕಾರ ನೀಡುತ್ತಿದ್ದು ಜನರ ಹಿತಕ್ಕಾಗಿ ಏನನ್ನ ಮಾಡಲು ಸಿದ್ಧ. ಕ್ರಷರ್ಗಳಿಂದ ಹಿರೇನಾಗವಲ್ಲಿ ಗ್ರಾಮಸ್ಥರಿಗೆ ತೊಂದರೆ ಅನುಭವಿಸುತ್ತಿದ್ದರೆ ಗ್ರಾಮಸ್ಥರು ಒಮ್ಮತವಾಗಿ ಕ್ರಷರ್ ನಿಲ್ಲಿಸಲು ಮನವಿ ಸಲ್ಲಿಸಿದರೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು. ಈಗಲೂ ಬದ್ಧವಾಗಿದ್ದೀನಿ. ನಾನು ಈ ಭಾಗದ ಹುಡುಗ. ನಾನು 20 ವರ್ಷದಿಂದ ಇದರ ಸಮಸ್ಯೆ ನೋಡಿದ್ದೀನಿ. ನಾನು ಇವತ್ತು ಎಲ್ಲ ಕ್ರಷರ್ಸು ಬ್ಯಾನ್ ಮಾಡೋಕ್ಕೆ ರೆಡಿ ಇದ್ದೀನಿ. ಹಿರೇನಾಗವಲ್ಲಿ ಜನಕ್ಕೆ ಒಂದೇ ರಿಕ್ವೆಸ್ಟ್ ಮಾಡಿದ್ದೀನಿ. 170 ಮನೆ ಇದೆ ಅಣ್ಣ. 170 ಮನೆಯವರು ನೀವು ಒಮ್ಮತವಾಗಿ ನಿಂತ್ಕೊಂಡು ನಮ್ಮ ಕ್ರಷರ್ಗಳು ನಿಲ್ಲಿಸಿ ಅಂತ ನನಗೊಂದು ಮನವಿ ಕೊಡಿ. ನಾನು ಸರ್ಕಾರದಲ್ಲಿಟ್ಟು ನಿಲ್ಲಿಸ್ತೀನಿ. ನನ್ನ ಕ್ರಷರ್ಗಳಿಂದ ಆಗಬೇಕಾಗಿರೋದು ಏನೂ ಇಲ್ಲ. ಯಾಕೆಂದರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಇಲ್ಲಿ. ಆದರೆ ಇಲ್ಲೇನಾಗ್ತಿದೆ, ಒಂದು 10 ಜನ ಹೋರಾಟಕ್ಕೆ ಬರ್ತಾರೆ. ಮಿಕ್ಕಿದವರು ಬಂದಾಗ ಅವರು ಕ್ರಷರ್ ಓನರ್ ಲೈಸೆನ್ಸ್ನ ಬೇಕಾಗಿ ಕ್ಯಾನ್ಸಲ್ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರೆ. ಸೊ ನಾನು ಜನನ ಈಗಲೂ ವಿನಂತಿಸ್ತೀನಿ. ಈಗ ನೋಡಿ, ಮಂಚನಹಳ್ಳಿದು ಕ್ಯಾನ್ಸಲ್ ಮಾಡಲಿಲ್ವಾ? ಮಾಡಿದೆ. ಈಗ ಟಾಸ್ಕ್ ಫೋರ್ಸಲ್ಲಿಟ್ಟು ಲೈಸೆನ್ಸು ಕ್ಯಾನ್ಸಲ್ಲು. ಅದು ಕೊಟ್ಟಿರೋದು 21ರಲ್ಲಿ, ನಾನು ಕೊಟ್ಟಿಲ್ಲ. ಆದರೆ ಅವರು ರೈತರು ಏನು ಮಾಡಿದ್ದಾರೆ, ರಸ್ತೆಗೆ ಅಂತ ದಾರಿ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೊಂದು ಕಾಂಟ್ರವರ್ಸಿ. ಈಗ ಕ್ಯಾನ್ಸಲ್ ಮಾಡ್ತೀನಿ. ಅವರೆಲ್ಲ ಒಮ್ಮತವಾಗಿ ಮನವಿ ಕೊಟ್ಟರೆ ಈ ಹಿರೇನಾಗವಲ್ಲಿ ಅವರು ನಮಗೊಂದು ಕ್ರಷರ್ ಬೇಡ ಅಂತ ಊರೆಲ್ಲ ಒಮ್ಮತವಾಗಿ ನಿಂತ್ಕೊಳ್ಳಿ, ನನಗೆ ಬ್ಯಾನ್ ಮಾಡ್ತೀವಿ. ಚನ್ನಹಳ್ಳಿ ಅವ್ರು ಏನು ಮಾಡಿದ್ರು, ಗಮನಕ್ಕೆ ತಂದರು. ಒಂದೇ ದಿನಕ್ಕೆ ಆರ್ಡರ್ ಮಾಡಿಸ್ದೆ, ಕ್ಯಾನ್ಸಲ್ ಮಾಡುತ್ತೆ. ಯಾರು ಈಗ ಎಲ್ಲಿ ಅಕ್ವೈರ್ ಆಗಿದೆ, ಎಲ್ಲಿ ಸಮಸ್ಯೆ ಆಗಿದೆ, ಯಾರೋ 4 ಜನ ಬಂದು ಅರ್ಜಿ ಕೊಡಲಿ, ಡೀಟೇಲ್ಸ್ ಬರೀಲಿ, ನಾಳೆನೇ ಕ್ಯಾನ್ಸಲ್ ಮಾಡಿಸ್ತೀನಿ. ಈಗ ಕ್ರಷರ್ ಒಂದು ದಾರಿ ಮಾಡ್ಕೊಂಡಿರೋದಿದ್ದರೆ ಮನವಿ ಕೊಡಬೇಕಲ್ಲ. ಈಗ ನಮ್ಗೆ ಯಾವ ಸರ್ವೆ ನಂಬರಲ್ಲಿ ಏನೂ ಗೊತ್ತಿಲ್ಲ. ನಾನಂತೂ ರೈತರ ಪರವಾಗಿರ್ತೀನಿ. ವಿಶೇಷವಾಗಿ ನನ್ನ ಜಿಲ್ಲಾ ಪಂಚಾಯಿತಿ ಸರ್, ನನ್ನ ಹೋಬಳಿ ಇದು. ನನಗಿರಲ್ವೇನೋ ನನ್ನ ಹೋಬಳಿ ಅಂತ. ಈ ಕಮ್ಮಗುಟ್ಟಹಳ್ಳಿ ಪಂಚಾಯತಿಗೆ 8 ಕೋಟಿ ಎಲ್ಲೆಲ್ಲಿ ದಾರಿ ಇಲ್ವೋ ಅಲ್ಲೆಲ್ಲ ಹಾಕ್ಸಿದ್ದೀನಿ. ಇವತ್ತು ಹಿರೇನಾಗವಲ್ಲಿಯಲ್ಲಿ ನಿನ್ನೆ ಬಂದು ಹಣ ಹೇಳಿದ್ದು ನನಗೆ. ನಿನ್ನೆವರೆಗೂ ನಿಮ್ಮ 3 ಸಮಸ್ಯೆ ನನಗೆ ಗೊತ್ತಿಲ್ಲ. ನಿನ್ನೆ ಬಂದು ಊರಿನ ಹಿರಿಯರು ಹೇಳಿದ್ರು, ಇವತ್ತು ಬೆಳಗ್ಗೆ ಇಲ್ಲಿದ್ದೀನಿ. ನೀವು ಈ ಸಮಸ್ಯೆ ನನಗೆ 1 ವರ್ಷಕ್ಕೆ ಮುಂಚೆ ಹೇಳಿದ್ದಿದ್ರೆ ನಾನು 1 ವರ್ಷಕ್ಕೆ ಮುಂಚೆನೇ ಬರ್ತಿದ್ದೆ. ನಾನೇನಾದರೂ ಒಂದು ಕಡೆಯಿಂದ ಹಳ್ಳಿಗಳು ಮುಗಿಸ್ಕೊಂಡು ಬರ್ತಿದ್ದೆ. ಈಗ ನಿನ್ನೆ ಬಂದು ಹಣ ನಮ್ಗೆ ಹಿಂಗೆ ಸಮಸ್ಯೆ ಇದೆ ಅಂದರೂ ಬಂದೆ. ನಿಮ್ಮ ಜೊತೆ ಇರ್ತೀನಿ, ನಾನು ಅವ್ರು ಸ್ಪಂದಿಸ್ತೀನಿ. ಇನ್ನು ಬಹುದಿನಗಳಿಂದ ನಿವೇಶನಕ್ಕೆ ಗ್ರಾಮಸ್ಥರು ಬೇಡಿಕೆ ಇತ್ತು. ನಿನ್ನೆ ನನ್ನ ಗಮನಕ್ಕೆ ತಂದಿದ್ದಾರೆ. ಅದರಂತೆ ಒಟ್ಟು 6 ಎಕರೆ 13 ಗುಂಟೆ ಜಾಗವನ್ನು ಮೀಸಲಿಡಲಾಗಿದೆ. ಅದರಲ್ಲಿ 4 ಎಕರೆ ನಿವೇಶನಕ್ಕೆ ಹಾಗೂ ಉಳಿದ ಜಾಗದಲ್ಲಿ ಅಂಗನವಾಡಿ ಹಾಗೂ ಶಾಲಾ ಕಟ್ಟಡಕ್ಕೆ ಮೀಸಲಿಡಲಾಗಿದೆ. ಈ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸ್ಮಶಾನಕ್ಕೆ ತೆರಳುವ ರಸ್ತೆಯೇ ಇಲ್ಲದ ಗ್ರಾಮದ ಜನತೆ ಶವ ಸಂಸ್ಕಾರಕ್ಕೆ ಬಹಳ ತೊಂದರೆ ಅನುಭವಿಸುತ್ತಿದ್ದರು. ಈ ವಿಷಯ ತಿಳಿದು ಗ್ರಾಮಸ್ಥರ ಜಮೀನುಗಳಲ್ಲಿಯೇ ರಸ್ತೆ ಬಿಡುವಂತೆ ಮನವಿ ಮಾಡಿದಾಗ ಗ್ರಾಮಸ್ಥರು ತಮ್ಮ ಜಮೀನುಗಳಲ್ಲಿ ರಸ್ತೆ ಮಾಡಲು ಅವಕಾಶ ನೀಡಿದರೂ ತಕ್ಷಣವೇ ತಾಲೂಕು ಆಡಳಿತಕ್ಕೆ ತಿಳಿಸಿ ರಸ್ತೆ ನಿರ್ಮಾಣಕ್ಕೆ ಜೆಸಿಬಿಯಿಂದ ಚಾಲನೆ ನೀಡಿದ್ದೇನೆ ಎಂದರು. ಇನ್ನು ಪಡಿತರ ಅಂಗಡಿಗಳಲ್ಲಿ ರೇಷನ್ ನೀಡಲು ಹಣ ಪಾವತಿಸುತ್ತಿರುವಾಗ ಆರೋಪಗಳು ಕೇಳಿಬಂದಿದ್ದು ಪರವಾನಗಿ ರದ್ದುಪಡಿಸಲಾಗುವುದು. ಪಡಿತರ ನೀಡಲು ಪ್ರತಿ ಕಾರ್ಡ್ಗೆ 20 ರೂಪಾಯಿನಂತೆ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ವ್ಯಾಪಕವಾಗಿ ದೂರುಗಳು ಕೇಳಿಬರುತ್ತಿವೆ. ಪಡಿತರ ಅಂಗಡಿಗಳಲ್ಲಿ ಸರ್ಕಾರ ಎಲ್ಲವನ್ನ ಉಚಿತವಾಗಿ ನೀಡುತ್ತಿದೆ. ಯಾವುದೇ ಕಾರಣಕ್ಕೂ ಜನರು ಹಣ ನೀಡಬೇಡಿ. ಈ ಸಂಬಂಧಪಟ್ಟಾಗಿ ಜನರು ದೂರು ನೀಡಿದ್ದಲ್ಲಿ ಅವರ ಪರವಾನಗಿಯನ್ನ ರದ್ದು ಮಾಡಲಾಗುವುದು ಎಂದರು. ಇಲ್ಲಿ 6 ಎಕರೆ 13 ಗುಂಟೆ ಕದನ 13 ಗುಂಟೆ 6 ಎಕರೆ 13 ಗುಂಟೆ. ಅದು ತುಂಬ ದಿನಗಳಿಂದ ಸೈಟ್ಗಳು ಬೇಕು ಅಂತ ಡಿಮ್ಯಾಂಡ್ ಇತ್ತು. ನೆನ್ನೆ ಹಿರೇನಾಗವಲ್ಲಿ ನಮ್ಮ ಮುಖಂಡರು ಒಂದು 15-20 ಜನ ಬಂದು ನಾನು ಭೇಟಿ ಮಾಡಿದ್ರು. ಹಣ ಅದನ್ನು ಸೈಟ್ ಮಾಡಿಕೊಡಿ ಅಂತ. ನೆನ್ನೆನೇ ಇದು ಮಾಡಿ ಇವಾಗ 6 ಎಕರೆನ DC ಅವ್ರಿಗೆ ಬರೆದು ಅದನ್ನು ನಿವೇಶನ ಇಲ್ಲದವ್ರಿಗೆ ಒಂದು 4 ಎಕರೆ, ಇನ್ನೊಂದು 2 ಎಕರೆ 13 ಗುಂಟೆಯಲ್ಲಿ ಶಾಲೆಗೆ ಅಂಗನವಾಡಿಗೆ ಮೀಸಲಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಾದ ನಂತರ ಸ್ಮಶಾನಕ್ಕೆ ದಾರಿ ಸಮಸ್ಯೆ ಇದೆ. ಕೆಲವರೆಲ್ಲರೂ ಬಿಟ್ಟಿದ್ದಾರೆ. ಇನ್ನೊಬ್ಬರು ಅಣ್ಣ ಒಬ್ಬರು ಬಿಡಬೇಕು, ಅವ್ರು ಸಿಗಲಿಲ್ಲ. ಅವ್ರನ್ನೂ ಕೂರಿಸಿ ವಿನಂತಿ ಮಾಡಿ ಮತ್ತು ಅವ್ರ ಕಂಪೆನ್ಸೇಷನ್ ಬರೋಂಗೆ ಮಾಡ್ತೀನಿ. ಅವ್ರನ್ನೂ ಒಪ್ಪಿಸ್ತೀನಿ ನಾನು. ಅದು ಊರವ್ರಿಗೆಲ್ಲ, ಯಾಕೆಂದರೆ ಸ್ಮಶಾನಕ್ಕೆ ದಾರಿ ಇರಬೇಕು ಅದೊಂದು. ಇನ್ನು ಮೇಜರಾಗಿ ಕೆಲವರು ತೋಟಗಳಿಗೆ ದಾರಿ ಕೇಳಿದ್ರು. ಇನ್ನು ಕೆಲವರು ರೇಷನ್ ಅಂಗಡಿ ಒಂದು ಸಮಸ್ಯೆ ಹೇಳಿದ್ರು, ಅದು ಕ್ರಮ ತಗೊಂಡಿದ್ದೀನಿ.
ಸೊ ನಾನು ಮತ್ತೆ ಚಿಕ್ಕಬಳ್ಳಾಪುರದ ಜನಕ್ಕೆ ಎಲ್ರಿಗೂ ವಿನಂತಿಸ್ತೇನೆ, ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳ ಅಂಗಡಿಗಳಲ್ಲಿ ಯಾರಾದರೂ ಕಾರ್ಡ್ಗೆ 20 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ದಯವಿಟ್ಟು ದೂರು ಕೊಡಿ, ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ಯಾವುದೇ ಅಂಥ ಕಾನೂನಿಲ್ಲ. ಕೆಲವರೇನು ಅಂದರೆ ಅವರು ಸುಮ್ಮನೆ ಯಾಕೆ ಅಂತ ಕೆಲವರು ಇದು ಮಾಡ್ತಿರ್ತಾರೆ. ಯಾವುದೇ ಕಾರಣಕ್ಕೆ ಅದಕ್ಕೀಗ ಆ ಲ್ಯಾಪ್ಟಾಪಲ್ಲಿ ಎಂಟ್ರಿ ಮಾಡೋರಿಗೆ, ಕೆಲಸ ಮಾಡೋರಿಗೆ ಅದರಲ್ಲೇ ದುಡ್ಡು ಸರ್ಕಾರದಿಂದ ಕೊಡ್ತೀವಿ. ಸೊ ದಯವಿಟ್ಟು ಯಾರೇ ಆಗಲಿ ನಿಮ್ಮ ರೇಷನ್ ಅಂಗಡಿಯಲ್ಲಿ ಫ್ರೀಯಾಗಿ ಅಕ್ಕಿ ಕೇಳಿ. ಯಾರಾದರೂ ದಯವಿಟ್ಟು ಯಾರು ರೇಷನ್ ಕಾರ್ಡ್ ಅಂಗಡಿಯವ್ರು 20 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ದಯವಿಟ್ಟು ನನಗೆ ಏನು ನನ್ನ ನಂಬರ್ಗೆ ಅಥವಾ ನಮ್ಮ QR ಕೋಡಲ್ಲಿ ಕಂಪ್ಲೇಂಟ್ ಹಾಕಿ ನಾನು ಕ್ರಮ ತೊಗೊತೀನಿ. ಈಗಾಗಲೇ ಈ ಊರೆಲ್ಲ ಸಮಸ್ಯೆ ಬಂದಿರೋದ್ರಿಂದ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀನಿ. ಮತ್ತು ಈ ಗ್ರಾಮದಲ್ಲಿ ವಸತಿ ಮತ್ತು ಮನೆ ರಹಿತರಿಗೆ ವಸತಿ ಮತ್ತು ಮನೆ ನಿರ್ಮಿಸಲು ಜಮೀನು ಗುರುತಿಸಿದ್ದು ಶೀಘ್ರದಲ್ಲೇ ಹಂಚಿಕೆ ಮಾಡಲಾಗುವುದು. ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಹೊಲ, ತೋಟ, ಗದ್ದೆಗಳಿಗೆ ತೆರಳಲು ರಸ್ತೆ, ಬೀದಿ ದೀಪ, ಸಮುದಾಯ ಭವನಗಳಿಗೆ ಜಾಗ ಮತ್ತು ಹಣ ಮಂಜೂರು ಮಾಡಲು ಶಾಸಕರ ಅನುದಾನ ತರಲಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್, ಪಿಡಿಒ ಮದ್ದಿರೆಡ್ಡಿ, ಮಂಡಿಕಲ್ ಮತ್ತು ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್, TAPCMS ನಿರ್ದೇಶಕ ಬೇಸಿಗಾರನಹಳ್ಳಿ ನಾಗೇಶ್, ಮುಖಂಡರಾದ ಜಿ ಉಮೇಶ್, ಆದಿನಾರಾಯಣ್, ಹಮೀಂ, ವಿನಯ್, ಬಂಗಾರಿ ಇತರರು ಉಪಸ್ಥಿತರಿದ್ದರು. ನಾನು ಇವತ್ತು ಎಲ್ಲ ಕ್ರಷರ್ಸು ಬ್ಯಾನ್ ಮಾಡೋಕ್ಕೆ ರೆಡಿ ಇದ್ದೀನಿ. ನನ್ನ ಕ್ರಷರ್ಗಳಿಂದ ಆಗಬೇಕಾಗಿರೋದು ಏನೂ ಇಲ್ಲ. ಅವರು ಕ್ರಷರ್ ಓನರ್ ಲೈಸೆನ್ಸ್ನ ಬೇಕಾಗಿ ಕ್ಯಾನ್ಸಲ್ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರೆ. ಸೊ ದಯವಿಟ್ಟು ಯಾರೇ ಆಗಲಿ ನಿಮ್ಮ ರೇಷನ್ ಅಂಗಡಿಯಲ್ಲಿ ಫ್ರೀಯಾಗಿ ಅಕ್ಕಿ ಕೇಳಿ. ಯಾರಾದರೂ ದಯವಿಟ್ಟು ಯಾರು ರೇಷನ್ ಕಾರ್ಡ್ ಅಂಗಡಿಯವ್ರು 20 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ